ಒಂದು ಸೀರೀಸ್ ಆಫ್ ವಿಡಿಯೋದಲ್ಲಿ ನಾನು ಫ್ರೆಂಡ್ಸ್ ಜೊತೆ ಮಡಿಕೇರಿನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ 2 ದಿನ ಟ್ರಿಪ್ಪಲ್ಲಿ ಮಡಿಕೇರಿಲಿ ಏನೆಲ್ಲ ನೋಡ್ಬೋದು, ಯಾವ್ಯಾವ ಜಾಗ ಚೆನ್ನಾಗಿದೆ ಅಂತ ಕಂಪ್ಲೀಟಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ತೋರಿಸ್ಕೊಡ್ತೀನಿ. ಫೈನಲಿ ಇವಾಗ ನಾವು ಸೆಕೆಂಡ್ ಪ್ಲೇಸ್ಗೆ ಬಂದಿದ್ದೀವಿ. ಈ ಒಂದು ಟ್ರಿಪ್ಪಲ್ಲಿ ಈ ಒಂದು ಪ್ಲೇಸ್ ಹೆಸರು ಬಂದು ನಿಸರ್ಗ ಧಾಮ ಅಂತ ಮಡಿಕೇರಿಲಿರೋದು. ಫುಲ್ ಹೆಸರು ಬಂದು ಕಾವೇರಿ ನಿಸರ್ಗ ಧಾಮ ಅಂತ. ಇಲ್ಲಿ ನೋಡಿ, ಇನ್ನೊಬ್ಬ ಕ್ಯಾಮ್ರಾಮ್ಯಾನ್ ಹೇಳಿದ್ದು. ಪಾರ್ಕಿಂಗ್ ತಗೊಳ್ಳಿ. ಹಲೋ, ಎಷ್ಟಾಗುತ್ತೆ ಒಬ್ಬೊಬ್ರಿಗೆ? ಒಬ್ಬರಿಗೆ 80 ನೋಡಿ. ಇಲ್ಲೇ ನೋಡಿ ಪಾರ್ಕಿಂಗ್ ಮಾಡಿ. ಒಳಗಡೆ ಹೋಗ್ಬೇಡಿ. ಅಂದ್ರೆ ಫುಲ್ ನೋಡಕ್ಕ ಅಥವಾ ಏನೋ ಏನೇನಿದೆ ಅಣ್ಣ ಒಳಗಡೆ? ನೀವು ಹೇಳೋದಕ್ಕಿಂತ ನೀವು ನೋಡ್ಕೊಂಬಂದ್ರೆ ಖುಷಿ ಆಗುತ್ತೆ. ಹಂಗಂತೀರಾ? ಒಳಗೇನಿದೆ ಅಂತ ಅಲ್ಲಿ ವಾಚ್ಮ್ಯಾನ್ ಹೇಳಲಿಲ್ಲ ನಮಗೆ. ಏನಕ್ಕಂದ್ರೆ ಒಳಗೋಗಿ ನೋಡ್ರಿ, ನಿಮಗೆ ಗೊತ್ತಾಗುತ್ತೆ ಅಂತಿದ್ದಾರೆ. ಒಳಗೋಗಿ ನೋಡೋಣ ಏನೇನಿದೆ ಅಂತ. ಆದಷ್ಟು ತೋರಿಸ್ತೀನಿ ಏನೇನಿದೆ ಅಂತ ನಿಮ್ಗೂ. ಇಲ್ಲಿ ಬರೋದು ವರ್ತಿಲ್ವಾ? 80 ರೂಪೀಸ್ ಇರುತ್ತಂತೆ ಟಿಕೆಟ್ ಒಬ್ಬೊಬ್ರಿಗೆ. ಪಾರ್ಕಿಂಗ್ಗೆ 40 ರೂಪಾಯಿ. ಎಷ್ಟೋ? 40 ರೂಪಾಯಿ ತೊಗೊಂಡಿದ್ದಾರೆ ಪಾರ್ಕಿಂಗ್ಗೆ. ಆ್ಯಂಡ್ ಬಿಸಿಲು ಹೊಡಿತಾ ಇದೆ ಸರಿಯಾಗಿ. ಹ್ಯಾಟ್ ಹಾಕೊಂಡ್ಬಂದ್ಬಿಟ್ಟು ಇಲ್ಲಿ ಹ್ಯಾಟ್ ತೊಗೊಂಬರಕ್ಕಾಗಲ್ವಾ? ನಂದೇ ಹ್ಯಾಟ್ ಅದು ಈಸ್ಕೊಂಡು ಹ್ಯಾಟ್ ತೊಗೊಂಬರಕ್ಕಾಗಲ್ವಾ ಅಂತ ಹೇಳ್ತಾವ್ರೆ. ಏನು ಮಾಡೋಕ್ಕಾಗಲ್ಲ. ಹಿಂಗೆ ಬರ್ತಾ ಇದ್ದಂಗೆ ಒಳಗಡೆನೆ ಒಂದು ಮಾರ್ಕೆಟ್ ಇದೆ ನೋಡಿ. ಇಲ್ಲಿ ಏನೇನು ಬೇಕೆಲ್ಲ ಸಿಗುತ್ತೆ ಇಲ್ಲಿ. ಅಂದರೆ ಈ ಮಾರ್ಕೆಟ್ ನೋಡೋಕ್ಕಿಂತ ಮುಂಚೆ ಹೋಗೋದು ಏನು ನಿಸರ್ಗಧಾಮ ಅಂತ ನೋಡಿಕೊಂಡು ಬರೋಣ ಮಾರ್ಕೆಟ್. ನೆಕ್ಸ್ಟು ಫಸ್ಟ್ ಇವಾಗ ನಿಸರ್ಗಧಾಮ ಅದು ಏನು ಸ್ಪೆಷಾಲಿಟಿ ಅದನ್ನ ನೋಡ್ಕೊಂಡು ನೆಕ್ಸ್ಟ್ ಮಾರ್ಕೆಟಿಗೆ ಬರೋಣ. ಮಾರ್ಕೆಟ್ ಅದು ಬ್ಯಾಕ್ ಎಂಟ್ರೆನ್ಸು, ಫ್ರಂಟ್ ಎಂಟ್ರೆನ್ಸ್ ನೋಡಿ. ಇಲ್ಲಿ ಹೋಗೋಣ ಸ್ವಲ್ಪ ಹೊತ್ತು ಫುಲ್ ಎಕ್ಸ್ಪ್ಲೋರ್ ಮಾಡ್ಕೊಂಬಂದು ಹೋಗೋಣ. ರಾಜಿ ಇವಾಗ ಕಾವೇರಿ ನಿಸರ್ಗ ಧಾಮ ಈ ಒಂದು ಪ್ಲೇಸ್ ಹೆಸರು. ಫಸ್ಟ್ ಹೋಗಿ ಟಿಕೆಟ್ಸ್ ಎಷ್ಟಿದೆ ಎಲ್ಲ ನೋಡಿಕೊಂಡು ಬರೋಣ. ಏನಿದೆ ಟಿಕೆಟ್ಸು? ದೊಡ್ಡವರಿಗೆ 60, ಮಕ್ಕಳಿಗೆ 30, ದೊಡ್ಡವರಿಗೆ 80. ಅಲ್ಲಿ ವೋಟಿಂಗ್ 2 ಸೀಟ್ಸ್ 100. ಹೋಗೋಣ. ಇವತ್ತು ಶನಿವಾರ, ಸೊ ಇವತ್ತು 80 ಕೊಟ್ಟು ಹೋಗ್ತಾ ಇದೀವಿ ನಾವು. ಹೋಗೋಣ ಅಣ್ಣ. ಅಡಲ್ಟ್ 4. ಬೋಟಿಂಗ್ ಇಲ್ಲೇ ತಗೊಬೇಕಾ? ಹಾಂ, ಒಳಗಡೆ ಇದೆಯಾ ಬೋಟಿಂಗ್ಗೆ? 4 ಕೊಡಿ. ಓಕೆ, 4 ಅಲ್ವಾ? ಹಾಂ, ರೆಸ್ಟ್ ರೂಮ್ ಎಲ್ಲಿದೆ? ಒಳಗಡೆ ಇದೆ ಸರ್. 320 ಅಣ್ಣ. 320 ಸ್ಕ್ಯಾನರ್ ಮಾಡಿ. ಬೋಟಿಂಗ್ದೆಲ್ಲ ಒಳಗಡೆ ಇದೆ ಅಂತೆ ಟಿಕೆಟ್ಸು. ಇದು ಎಂಟ್ರಿ ಟಿಕೆಟ್ ಮಾತ್ರ. ತುಂಬ ಕಮ್ಮಿ ಜನ ಇದ್ದಾರೆ ಇವತ್ತು ಶನಿವಾರ ಅಂತ. ಫಸ್ಟ್ ಪ್ಲೇಸ್ ಇದು. ಇಷ್ಟೊಂದು ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದು. ಈಚೆ ನೋಡಿದ್ರೆ ಅಷ್ಟು ಬಿಸಿಲು ಇಲ್ಲ, ಕಾಡಿರೋದಕ್ಕೆ ಫುಲ್ಲು ತಂಪಾಗಿದೆ. ಬನ್ನಿ ಹೋಗೋಣ ಬ್ರಿಡ್ಜ್ ಮೇಲೆ ನಡ್ಕೊಂಡು. ಬ್ರಿಡ್ಜ್ ಎಲ್ಲ ಅಲ್ಲಾಡ್ತಾ ಇದೆ ಲೊಡ್ಡೆ ಅಲ್ವಾ? ಸೊ ಇವಾಗ ಬ್ರಿಡ್ಜ್ನ ಮುಗಿಸ್ಕೊಂಡು ಮುಂದೆ ಬಂದಿದ್ದೀವಿ. ಇಲ್ಲಿ ಸುಸ್ವಾಗತ ಸೇವ್ ವಾಟರ್ ಅಂತ ಹಾಕಿದ್ದಾರೆ. ಬನ್ನಿ ನೋಡೋಣ ಈ ಒಂದು ಪ್ಲೇಸಲ್ಲಿ ಏನೇನಿದೆ ಅಂತ. ಎಲ್ಲ ಇಲ್ಲಿದೆ. ಜಿಪ್ ಲೈನ್ ಇದೆ, ರೆಸ್ಟಿಂಗ್ ಏರಿಯಾ, ಕಾಟೇಜಸ್ಸು, ಬೋಟಿಂಗು, ಹೋಟೆಲ್ಲು, ಕಿಡ್ಸ್ ಪ್ಲೇಯಿಂಗ್ ಏರಿಯಾ, ಅದು ಕಾಟೇಜಸ್ಸು. ಇಲ್ಲಿ ಡಿಯರ್ ಪಾರ್ಕು ಇದೆಲ್ಲ ಇದೆ. ಎಂಟ್ರ್ ಆಗ್ತಾ ಇದ್ದಂಗೆ ಇಲ್ಲಿ ಕೂರ್ಗ್ ಕ್ರಾಫ್ಟ್ ಅಂತ ಇದೆ. ಏನಂತ ನೋಡೋಣ ಬನ್ನಿ. ಎಲ್ಲ ಹುಡ್ರಲ್ಲಿ ಮಾಡಿರೋದು ಅನ್ಸುತ್ತಲ್ಲ. ಈ ಬಿಲ್ಲು ಬಣ್ಣ ಎಷ್ಟಿದು? ಹೌದಾ? ಒಂದು ಆರ್ಟ್ ಆ್ಯಂಡ್ ಕ್ರಾಫ್ಟ್ಸಲ್ಲಿ ಎಲ್ಲ ವುಡ್ಡಿಂದ ಮಾಡಿರೋ ಐಟಮ್ಸ್ಗಳಿತ್ತು. ಎಲ್ಲ ಜಾಸ್ತಿ ರೇಟ್ ಹೇಳಿದ್ರು. ಆ್ಯಂಡ್ ವಿಡಿಯೋ ಕೂಡ ಮಾಡೋಂಗಿಲ್ಲ ಅಂದರು, ಸೊ ತೋರ್ಸೋಕ್ಕಾಗಲಿಲ್ಲ. ಸೊ ಇವಾಗ ಈ ಒಂದು ನಿಸರ್ಗ ಧಾಮದಲ್ಲಿ ನಮ್ಮದು ಫಸ್ಟ್ ಅಡ್ವೆಂಚರ್ ಬಂದು ಜಿಪ್ಲೈನ್ ಮಾಡೋಣ ಅಂತಿದ್ದೀವಿ. ನೋಡ್ತೀನಿ, ಜಿಪ್ಲೈನ್ ಜಾಸ್ತಿ ದೂರ ಆ್ಯಂಡ್ ವರ್ತ್ ಅನ್ಸಿದ್ರೆ ಮಾತ್ರ ನಾನು ಜಿಪ್ಲೈನ್ ಮಾಡೋದು ಇವತ್ತು ಇಲ್ಲಿ. ಅದನ್ನು ಮಾಡಿ ನೆಕ್ಸ್ಟು ಬೋಟಿಂಗ್ ಇದೆ, ಬೋಟಿಂಗು ಮಾಡಿ ತೋರಿಸ್ತೀನಿ. ಬೋಟಿಂಗ್ ಅಂತೂ ಹೋಗ್ತೀವಿ. ಆ್ಯಂಡ್ ಜಿಪ್ಲೈನು ಆದರೆ ಮಾಡ್ತೀನಿ, ಅಂದರೆ ಕನ್ವಿನ್ಸಿಂಗ್ ಆಗಿದ್ರೆ ಮಾಡ್ತೀವಿ, ಇಲ್ಲಾಂದ್ರೆ ಇಲ್ಲ. ಇಲ್ಲೊಂದು ಟ್ರಿಯೋಸ್ ಇದೆ. ಟ್ರಿಯೋಸಲ್ಲಿ ಏನಿದೆ ಅಂತ ನೋಡೋಣ ಮೇಲೋಗಿ. ಇಲ್ಲೇನಿಲ್ಲ, ಫುಲ್ಲು ಮೇಲತ್ತಿ ಕಾಡು ಮನುಷ್ಯನ ಥರ ವ್ಯೂ ನೋಡ್ಬೋದು ಅಷ್ಟೇ.
ಹುಡುಗ ಕಾಣ್ತಿಲ್ಲ ಆರ್ಸನ್ಸ್ ಥರ ಆ ಒಂದು ಟ್ರೀ ಹೌಸಲ್ಲಿ ತಿರ್ಚಿದ್ದಾಯ್ತು. ಬನ್ನಿ ನೆಕ್ಸ್ಟ್ ಏನೇನಿದೆ ನೋಡೋಕೆ ಹೋಗೋಣ. ಇಲ್ಲಿ ಎಷ್ಟು ದೂರ ಇದೆ, ಎಲ್ಲಿಂದ ಎಲ್ಲಿ ತನಕ ಆಡಿಸ್ತಾರೆ ನೋಡೋಂಥದ್ದು. ಎಷ್ಟಣ್ಣ? 100 ಜಿಪ್ಲೈನ್ ಮಾಡ್ಬೋದು 100 ರೂಪೀಸ್ಗೆ. ಇಲ್ಲಿಂದ ಒಂದು 100 ನೋಡಿ ಅಲ್ಲಿ ಚಾಪೆ ಹಾಸಿದವ್ರು ಒಂದು 50 to 100 ಮೀಟರ್ಸ್ ಇದೆ. 100 ರೂಪೀಸ್ಗೆ 100 ಮೀಟರ್ಸ್ ಅಷ್ಟೇ. ನೋಡಿ ಹೋಗ್ತಾರೆ. ನೋಡಿ ಆ ಜಿಪ್ಲೈನ್ ಆದಮೇಲೆ ಇಲ್ಲಿ ರೋಪ್ ಆ್ಯಕ್ಟಿವಿಟಿ ಅಂತ ಇದೆ. ಅದಕ್ಕೂ ಅಡಲ್ಟ್ಸ್ 100, ಚಿಕ್ಕ ಹುಡುಗರಿಗೆ 20 or 15 ಇದೆ. ಅದೆಲ್ಲ ಬಿಟ್ಟು ಇವಾಗ ನಾನು ಡಿಯರ್ ನೋಡೋಕೆ ಬಂದಿದ್ದೀನಿ. ಡಿಯರ್ ಯಾಕೋ ಅದು ಅಲ್ಲಾಡ್ತಾನೆ ಇಲ್ಲ, ಸುಮ್ಮನೆ ವೈಬ್ರೇಟ್ ಆಗ್ತಾ ಇದೆ. ಈ ಜಿಂಕೆ ಥರಕ್ಕೆ ಹೆಸರು ಯಾರನ್ನ? ದೊಡ್ಡ ಏನ್ ಮಾಡಕ್ ಹೊಂಟಿದ್ಯೋ? ಕೈಯಲ್ಲಿ ಏನೋದು? ಏಯ್ ಕ್ರೂರಿ, ನೋಡಿ ಈ ತರ ಒಬ್ಬೊಬ್ರು ಇರ್ತಾರೆ, ಜಿಂಕೆ ಹಿಂಸೆ ಮಾಡಕ್ಕೆ ಅಂತಾನೆ ಇರ್ತಾರೆ. ಕಡ್ಡಿಯೆಲ್ಲ ಹಾಕ್ತವ್ರೆ. ತಲೆ ಕೆಡ್ಸ್ಕೊಂಡಿಲ್ವಾ ಅದು? ಫೈನಲಿ ಈ ಒಂದು ಪಾರ್ಕಿನ ಫೇವ್ರೇಟ್ ಥಿಂಗ್ ನಂದು ಸಿಕ್ಕೇ ಬಿಡ್ತು. ಏನಂದ್ರೆ ನೀರಲ್ಲಿ ಆಟ ಆಡೋದು. ಇದು 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 ಆ್ಯಕ್ಚುಲಿ ಬೇಕಾಗಿದ್ದು ನನಗೆ. ಆ ಜಿಂಕೆನೂ ಏನು ಅಷ್ಟು ಚೆನ್ನಾಗಿರಲಿಲ್ಲ. ಈ ಬಿಸಿಲಲ್ಲಿ ಕುತ್ಕೊಂಡು ನೀರಲ್ಲಿ ಆಟ ಆಡ್ತಾ ಇದ್ರೆ ಅಂದರೆ ತುಂಬ ಜನ ಇದ್ದಾರೆ. ನಾನು ಹೋಗ್ತೀನಿ, ಇವರೆಲ್ಲ ಬರಲ್ಲ ಅನಿಸುತ್ತೆ. ನಿನ್ನ ಹೆಸರು? ಸೊ ಇವಾಗ ನೀರಲ್ಲಿ ಆಟ ಆಡ್ಕೊಂಡು ನೆಕ್ಸ್ಟ್ ಅಡ್ವೆಂಚರ್ ಹತ್ರ ಬಂದಿದ್ದೀನಿ ನಾನು. ಅದೇ ಬೋಟಿಂಗು. ಬೋಟಿಂಗ್ ಹೇಗಿದೆ ಅಂತ ಹೇಳೋಣ. ಒಬ್ಬರಿಗೆ 100 ರೂಪಾಯಿ, ಇಬ್ಬರಿಗೆ 200 ರೂಪಾಯಿ, ಆ್ಯಂಡ್ 4 ಜನಕ್ಕೆ ಒಂದೇ ಬೋಟ್ ಇರುತ್ತೆ, ಅದಕ್ಕೂ 200 ರೂಪಾಯಿ. ಸೊ ಇವಾಗ ಬೋಟಿಂಗ್ ಹೇಗಿದೆ ಅಂತ ಎಕ್ಸ್ಪೀರಿಯೆನ್ಸ್ ಮಾಡಿಸ್ತೀನಿ ನಿಮಗೆ. ಬನ್ನಿ. ಈ ಬೋಟಿಂಗಲ್ಲಿ ಜನ ಸಾಗರ. ಭಾನುವಾರ ಬಂದಿರೋದ್ರಿಂದ ತುಂಬ ಜನ ಇದ್ದಾರೆ. ಕ್ಯೂನಾ ಇಲ್ಲಿ? ಕ್ಯೂನಾ? ಓ ನೋಡಿ, ನಾವು ಹತ್ಕೊಂಡ್ಬಂದಿದ್ದು ಬ್ರಿಡ್ಜ್. ಅದು ಹೇಗೆ ಕಾಣ್ತಾ ಇದೆ. ತುಳಿಯೋದು, ತುಳಿದ್ರೆ ಹೆಂಗೆ ಹೋಗುತ್ತೆ. ಡೈರೆಕ್ಷನ್ ನೋಡಿ, ಡೈರೆಕ್ಷನ್ ನೋಡಿ. ಈ ಕಡೆ ಮಾಡಿದ್ರೆ ರೈಟಿಗೆ, ನಮ್ಮ ಕಡೆ ಮಾಡಿದ್ರೆ ಲೆಫ್ಟಿಗೆ ಹೋಗುತ್ತೆ, ಲೆಫ್ಟಿಗೆ ಮಾಡಿದ್ರೆ ರೈಟಿಗೆ ಹೋಗುತ್ತೆ. ಅಲ್ಲಿ ಹೋಗೋಣ ಬನ್ನಿ. ಟರ್ನ್ ಮಾಡ್ತಾ ಹಿಂಗೆ ನೋಡಿ. ಇಲ್ಲಿ ಅಲ್ಲಿ ನೋಡಿ ಕಾಣಿಸ್ತಾ ಒಂದು ಲೊಡ್ಡೆ. ಕಾವೇರಿ ನಿಸರ್ಗಧಾಮ. ಇದು ಫುಲ್ಲು ಕಾವೇರಿ ವಾಟರ್. ಕಾವೇರಿ ಸೊಗಡಿನ ವೈಯಾರಿ ಕಾವೇರಿ. ಏನಿದೆ ನೋಡಿ ನೇಚರ್. ಇಲ್ಲಿಂದ ನೋಡಿ, ಇಲ್ಲಿ ಹಿಂಗೆ ಕಾಣಿಸ್ತಾ ಇದೆ ನೇಚರ್. ಸಕ್ಕತ್ತಾಗಿದೆ ಮಾತ್ರ. ಹೋಗ್ಬಿಡೋಣ ದಾಟಿ. ನೋಡಿ ಅಲ್ಲಿ ಒಂದು ರೆಡ್ ಕಲರ್ ಲೈನ್ ಹಾಕವ್ರೆ. ದಾಟು ಹೊಂಟೋಗ್ಬಿಡ್ಬೋದು. ಅಲ್ಲಿ ಅವಾಗಲೇ ನೀರಲ್ಲಿ ಆಟ ಆಡ್ತಾ ಇದ್ವಲ್ಲ, ಅಲ್ಲಿಗೆ ಹೋಯ್ತೀವಿ. ದಾಟೋದ್ರೆ ಹೋಗೋಣ ಅಂದರೆ ಹೇಳಿ ಹೋಗೋಣ. ಮಸ್ತಾಗಿದೆ ಮಾತ್ರ. ತುಳಿ ಫೈನಲಿ ಆ ಬಾರ್ಡ್ರ್ ದಾಟಿ ಬಂದ್ಬಿಟ್ಟು ಒಂದು ರೋಡ್ ಹೋಗಿ. ಅಡ್ವೆಂಚರ್ ಅಂದರೆ ಹಿಂಗಿರ್ಬೇಕು. ಆ ಲೈನ್ ಯಾರು ದಾಟಿ ಬಿಡಿ ಅಂತ ಹಾಕಿದ್ರೆ ಅದನ್ನೇ ದಾಟಿ ಬಂದ್ಬಿಟ್ವಿ.
ಅವ್ನು ನೋಡಿದ್ರೆ ಬಿಸಿಲು ಊದಿರೋನು. ಫುಲ್ಲು ಸ್ಪೀಡ್ಗೆ ಹೋಗ್ತೀವಿ ನೋಡಿ ಇವಾಗ. ಅಲ್ಲಿಂದೆ ಸ್ಲೋ ಅಂದ್ಬಿಟ್ರು, ಇಲ್ಲಾಂದ್ರೆ ಸ್ಪೀಡ್ ಹೋಗ್ತಾ ಇದ್ವಿ. ಫುಲ್ ಸ್ಪೀಡ್ ಹೋಗೋದು ಸ್ಟಾರ್ಟ್ ಮಾಡಿದ್ರೆ ಇದು ದಬಾಕೊಂಡ್ಬಿಡುತ್ತೆ ಅನ್ಸುತ್ತೆ, ಅದಕ್ಕೆ ಸ್ಲೋ ಆಗಿ ಹೋಗಿ ಅಂತ ಕದ ಇದೆ. ಆ ಲೈನ್ ದಾಟ್ ಹೋಗಿ ಬಂದ್ಬಿಟ್ವಿ. ಅವಾಗ್ಲಿಂದ ಆಡ್ತಾ ಇದೀವಿ, ಅವ್ನು ಕರೀತಾ ಇಲ್ಲ, ನಾವು ಬಿಡ್ತಾ ಇಲ್ಲ. ಗೊತ್ತಿ ಮಗಂದು ಇವಾಗ ಹೋಗೋದು ಬೇಡವಾ ನೋಡೋಣ, ಅವ್ನು ಕರಿಯೋ ತನಕ ನಾವು ಹೋಗೋದೇ ಬೇಡ. ₹50 ಎಲ್ಲ ₹500 ಇದ್ದಿದ್ದು ನಾವು ಹೋಗ್ತಾ ಇರೋದು. ಓ ಮಾಡಬೇಕು. ಮನೆಗೆ ನಡಿ ಅನ್ನೋದು. ನೀವು ತುಂಬ ಹೊತ್ತಾಡಿದ್ರೆ ಎಕ್ಸ್ಟ್ರಾ ಕೊಡಿ ಅಂದರೆ ಮನೆಗೆ ನಡಿ ಅನ್ನೋದು ಅಷ್ಟೇ. ನಮ್ಗೇನು ಗೊತ್ತು ಎಷ್ಟೊತ್ತು ಅನ್ನೋದು ಅಂತ ಅಂದ್ಬಿಡೋದು ಅಷ್ಟೇ. ತಿರ್ಸ್ಕೊಳ ನೋಡ್ಕೊಂತ ಫೈನಲಿ ಕರೆದ್ರು. ಟಾಸ್ಕ್ ಕಂಪ್ಲೀಟ್ ಆಯ್ತು. ಇವಾಗ ಹೋಗೋಣ. ₹50 ಕೊಟ್ಟು ₹500 ಆಟ ಆಡ್ಬಿಟ್ಟವ್ರು ಇವರು. ಲೈನ್ ದಾಟೆಲ್ಲ ಹೋಗ್ಬಿಟ್ಟವ್ರೆ ಅಂದ್ಬಿಟ್ಟು ಇವಾಗ ಕರೀತಾವ್ರೆ. ಹೋಗೋಣ. ಬೇರೆಯವರು ಆಡಲಿ, ನಾವೇ ಎಷ್ಟೆಲ್ಲ ಆಡ್ಬಿಟ್ರೆ. ಬನ್ನಿ ಇವಾಗ ಮಾರ್ಕೆಟ್ ತೋರಿಸಿದ್ನಲ್ಲ ನಿಮಗೆ, ಮಾರ್ಕೆಟ್ ಒಳಗೆ ಎಂಟ್ರ್ ಆಗ್ತಾ ಇದೀವಿ. ಗಿಜಿ ಸ್ಟಾರ್ಟ್ ಆಗುತ್ತೆ. ಬನ್ನಿ ಹೋಗೋಣ. 100 ಟೀ ಶರ್ಟ್ ಇದೆ. ಮಾರ್ಕೆಟ್ ಅಂದರೆ ಗೊತ್ತಲ್ಲ ಹೇಗಿರುತ್ತೆ, ಒಂದು ದೊಡ್ಡದಿದೆ ಮಾರ್ಕೆಟ್ ಆದರೆ ಇದು. ಏನು ಇಸ್ಕೊಡ್ತೀನಿ ನನಗೆ? ಹಾಂ ಇವಾಗ ನಾನು 1 ನಿಮಿಷದೊಳಗೆ ಮುಟ್ಟಿದ್ದೆಲ್ಲ ಇಸ್ಕೊಡ್ತೀಯಾ? ದೊಡ್ಡ ಯೂಟ್ಯೂಬರ್ ಆದ್ಮೇಲೆ ಅದೊಂದು ಚಾಲೆಂಜ್ ಮಾಡಲೇಬೇಕು. ಇಲ್ಲಿ ಈಚೆ ಬಂದ್ಮೇಲೆ ಗೊತ್ತಾಯ್ತು ಒಂದು ಸ್ಕೇರಿ ಹೌಸ್ ಬೇರೆ ಇದೆ. 2 ಪ್ಲೇಸ್ ಆಯ್ತು ಅನ್ಸುತ್ತೆ ಅಲ್ಲ, 2 ಪ್ಲೇಸ್ ಆಯ್ತು ತೋರಿಸಿದ್ದೀನಿ ಇವತ್ತಿನ ವಿಡಿಯೋಗೆ. ಇನ್ನು ನೆಕ್ಸ್ಟ್ ವಿಡಿಯೋಲಿ ಮಿಕ್ಕಿದ ಪ್ಲೇಸ್ ತೋರಿಸ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಲವ್ ಯು, ಬಾಯ್ ಬಾಯ್.